ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಬಸ್ತೂರಾಕಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ 2025ರಲ್ಲಿ RCB ಕ್ಯಾಪ್ಟನ್ ಯಾರಾಗಬಹುದು ಎಂದು ತಿಳಿದುಕೊಳ್ಳೋಣ. ಫ್ರೆಂಡ್ಸ್, RCB ಟೀಮ್ ಅಂತಂದರೆ ಅತಿ ಹೆಚ್ಚು ಫ್ಯಾನ್ ಬೇಸ್ ಇರುವ ಟೀಮ್ ಆಗಿದೆ. ಎಷ್ಟೋ ಜನ ಸ್ಟಾರ್ ಕ್ರಿಕೆಟರ್ಸ್ಗೆ ಜೀವನವನ್ನು ರೂಪಿಸಿಕೊಟ್ಟ ಟೀಮ್ ಆಗಿದೆ. ಎಷ್ಟೋ ಜನ ಸ್ಟಾರ್ ಆಟಗಾರರನ್ನು ದೇಶಕ್ಕೆ ನೀಡಿದ ತಂಡವಾಗಿದೆ. ಫ್ರೆಂಡ್ಸ್, ಈ RCB 2025ರಲ್ಲಿ ಕ್ಯಾಪ್ಟನ್ ಯಾರು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, 2024ರಲ್ಲಿ RCB ತಂಡಕ್ಕೆ ಪಾಪು ಡು ಪ್ಲೆಸಿಸ್ ಅವರು ಕ್ಯಾಪ್ಟನ್ ಆಗಿದ್ದರು. ಆದರೆ ಈ ಸೀಸನ್ನಲ್ಲಿ RCBಯು ಅವರನ್ನು ಖರೀದಿ ಮಾಡುವ ಸಾಧ್ಯತೆ ತುಂಬ ಕಡಿಮೆ ಇದೆ. RCBಯ ಮ್ಯಾನೇಜ್ಮೆಂಟ್ ಕೂಡ ದೇಶೀಯ ಬ್ಯಾಟರ್ಗೆ ನಾಯಕತ್ವವನ್ನು ನೀಡಲು ಮುಂದಾಗಿದೆ ಎಂದು ಹೇಳಬಹುದಾಗಿದೆ. ಫ್ರೆಂಡ್ಸ್, RCBಯು ಯಾರಿಗೆ ಕ್ಯಾಪ್ಟನ್ಸಿಯನ್ನು ಕೊಡಬಹುದು ಎಂದು ಈ ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, RCBಯು ಲೆಜೆಂಡರಿ ಬ್ಯಾಟರ್ ಆದ ವಿರಾಟ್ ಕೊಹ್ಲಿ ಅವರಿಗೆ ನಾಯಕತ್ವವನ್ನು ನೀಡಲು ಮುಂದಾಗಿದೆ ಅಂತಲೇ ಹೇಳಬಹುದಾಗಿದೆ. ಫ್ರೆಂಡ್ಸ್, ವಿರಾಟ್ ಕೊಹ್ಲಿಯು ಒಬ್ಬ ಅನುಭವಿ ಮತ್ತು ಒಬ್ಬ ಸ್ಟಾರ್ ಆಟಗಾರ ಅಂತಲೇ ಹೇಳ್ಬೋದಾಗಿದೆ. ವಿರಾಟ್ ಕೊಹ್ಲಿಗೆ RCB ನಾಯಕತ್ವವನ್ನು ಯಶಸ್ವಿಯಾಗಿ ಮುನ್ನಡೆಸಿದ ಅನುಭವವೂ ಕೂಡ ಇದೆ. ಈ ಕಾರಣದಿಂದಾಗಿ ವಿರಾಟ್ ಕೊಹ್ಲಿಗೆ RCB ನಾಯಕತ್ವವನ್ನು ಕೊಡಬಹುದಾಗಿದೆ ಎಂದು ಹೇಳಬಹುದಾಗಿದೆ. ಫ್ರೆಂಡ್ಸ್, ವಿರಾಟ್ ಕೊಹ್ಲಿ ಹೊರತುಪಡಿಸಿ RCB ಯಾವ ಆಟಗಾರನಿಗೆ ನಾಯಕತ್ವವನ್ನು ನೀಡಬಹುದು ಅಂತ ನಿಮ್ಮ ತಲೆಯಲ್ಲಿ ಇವಾಗಲೇ ಓಡ್ತಾ ಇರ್ಬೋದು. ಫ್ರೆಂಡ್ಸ್, ವಿರಾಟ್ ಕೊಹ್ಲಿಯನ್ನು ಹೊರತುಪಡಿಸಿದರೆ RCBಯು ರಜತ್ ಪಟಿದಾರ್ ಅವರಿಗೆ ನಾಯಕತ್ವವನ್ನು ನೀಡಲು ಮುಂದಾಗಿದೆ ಅಂತಲೇ ಹೇಳ್ಬೋದು. ರಜತ್ ಪಟಿದಾರ್ ಅವರು ಒಬ್ಬ ಸ್ಫೋಟಕ ಅನುಭವಿ ಆಟಗಾರರಾಗಿದ್ದಾರೆ. ರಜತ್ ಪಟಿದಾರ್ ಅವರು ಯಾವ ಸಂದರ್ಭದಲ್ಲಿ ಬೇಕಾದರೂ ಬ್ಯಾಟ್ ಬೀಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಪಟಿದಾರ್ ಅವರು ಯಶಸ್ವಿಯಾಗಿ ನಾಯಕತ್ವವನ್ನು ಮುನ್ನಡೆಸಬಹುದು ಎಂದು ಅಂದಾಜಿಸಲಾಗಿದೆ. ಫ್ರೆಂಡ್ಸ್, ಪಟಿದಾರನ್ನು ಹೊರತುಪಡಿಸಿದರೆ ಬೇರೆ ಯಾವ ಆಟಗಾರನಿಗೆ RCBಯು ನಾಯಕತ್ವವನ್ನು ನೀಡಬಹುದು ಎಂದು ನೋಡೋಣ. RCB ತಂಡ ಸೇರಿಕೊಳ್ಳಲಿದ್ದಾರಾ KL ರಾಹುಲ್. ಫ್ರೆಂಡ್ಸ್, KL ರಾಹುಲ್ ಅವರು ಲಕ್ನೋ ತಂಡದಿಂದ ಹೊರಬರುತ್ತಾರೆ ಅಂತ ಸುದ್ದಿ ಭಾಳ ಹರಿದಾಡ್ತಾ ಇದೆ. ಫ್ರೆಂಡ್ಸ್, ರಾಹುಲ್ ಅವರು ಲಕ್ನೋ ತಂಡದಿಂದ ಹೊರಗೆ ಬಂದು RCB ಏನಾದರೂ ಅವರನ್ನು ಖರೀದಿಸಿದರೆ ಅವರಿಗೆ ನಾಯಕತ್ವವನ್ನು ನೀಡುವ ಸಾಧ್ಯತೆ ತುಂಬಾ ಇದೆ ಅಂತಲೇ ಹೇಳ್ಬೋದಾಗಿದೆ. ಫ್ರೆಂಡ್ಸ್, KL ರಾಹುಲ್ ಅವರು ಪಂಜಾಬ್ ಮತ್ತು ಲಕ್ನೋ ತಂಡದ ನಾಯಕತ್ವವನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಹೀಗಾಗಿ ಅವರಿಗೆ ನಾಯಕತ್ವವನ್ನು ನೀಡುವ ಸಾಧ್ಯತೆ ತುಂಬಾ ಇದೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಮತ್ತು ಇದೇ ಥರದ ಹೊಸ ವಿಡಿಯೋದ ನೋಟಿಫಿಕೇಷನನ್ನು ನೀವೇ ಮೊದಲು ತಿಳಿದುಕೊಳ್ಳಿ.